ಎಷ್ಟಣ್ಣ ಪ್ಯಾಂಟು? ಚೌಕಾಸಿ ಮಾಡೆ ಇಲ್ಲ ಒಂದೇ ರೇಟಲ್ಲಿ ಕೊಟ್ಟೆಯಾ? ಚೌಕಾಸಿ ಮಾಡಿದ್ರ ನಾನು ಫುಲ್ ಎಕ್ಸ್ಪರ್ಟು. ಶುರು ಮಾಡು. ಹಂಗಾರೆ ಶುರು ಮಾಡಮ್ಮ. 5,000 1,000 ಸಾಕ್ ಮಾಡ ಶಿಷ್ಯ. ಮಾಡು. ಆಯ್ತು, ಈಗ ಮುಚ್ಕೊಂಡ್ ನಡೆ. ಕಟಿಂಗ್ ಯಾವ ತರ ಮಾಡ್ಬೇಕು? ಈ ತರ ಕೂದಲ ಸ್ಟ್ರೇಟ್ ಮಾಡಿ ಕಲರ್ ಮಾಡ್ಬೇಕು. ಈ ತರ ಕಟಿಂಗ್ ಹೆಂಗ್ ಮಾಡ್ತಾರ? ಈ ತರ ಮಾಡಕ್ ಬಲ್ಲ, ಆ ತರ ಮಾಡಕ್ ಬಲ್ಲ ಅಂದ್ರೆ ಹೆಂಗ್ ನೋಡ? ನಿಂಗೆ ಗೊತ್ತಿಲ್ಲ, ನಾವು ಇಲ್ಲಿ ಬಂದಿಲ್ಲ ಮಾಡ್ಬೇಕು ನೀನು. A few moments later. ಅವಳು ನನ್ನ ಮೇಲೆ ಬಿದ್ದಳು, ನಗು ಬಂತು. ಅವಳು ನಿನ್ ಮೇಲೆ ಬಿದ್ಲಾ? ಅವಳು ಬಿದ್ಮೇಲೂ ನಿಂಗೆ ನಗು ಬಂತ? ಓ, ಮೋಸ್ಟ್ಲಿ ಅವಳು ಮೊಳಕೆ ಬರ್ಬಿಟ್ಟು ಕರೆಕ್ಟಾಗಿ ಬೀಳೋ ಜಾಗ ಬಿದ್ದಿಲ್ಲ ಅಂತ ಅನ್ಸುತ್ತೆ. ಹಂಗ್ ಬಿದ್ದಿದ್ರೆ ನಿನ್ಗೆ ನಗು ಬರ್ತಿರ್ಲಿಲ್ಲ, ಬಾಯಲ್ಲಿ 2 ಬೀಜಗಳು ಬಂದಿರ್ತಾ ಇದ್ವು. ಅವಳು ನಿನ್ ಮೇಲೆ ಬಿದ್ಲು ಸರಿ, ಮತ್ತೆ ನೀನೇನ್ ಮಾಡಿದೆ ಅವಳಿಗೆ? ನಾ ಅವಳ ಮೇಲೆ ಬಿದ್ದೆ, ಓ, ನೀನು ಅವಳ ಮೇಲೆ ಬಿದ್ದ, ಆಮೇಲೆ ಮಗು ಬಂತು. ಹೆಂಗಿದೆ ಜೋಕ? ಜೋಕು ಚೆನ್ನಾಗದೆ. ವಿಮಲ್ ಹಾಕೊಂಡ್ ಕೊಳ್ತೋಗಿರೋ ನೀನ್ ಅಲ್ಗಳ ತರನೇ ಪಳಪಳ ಅಂತ ಹೊಡಿತಾ ಇದೆ ಜೋಕು. ಅದ್ ಸರಿ, ನಿನ್ ಮೇಲೆ ಬಿದ್ದಂತ ಬಾಲೆ ಯಾರು? ಓಹೋ, ಇದು ಬಾಲೆ ಅಲ್ಲ, ಬೇಸಿಗೆಗಾಲಕ್ಕೆ ಒಣಗೋಗಿ ಉದುರ್ತಾರೋ ಹೊಂಗೆ ಮರದ ಎಲೆ. ಏನಜಿ ನೀನ್ ಅವ್ರ ಮೇಲೆ ಬಿದ್ದಾಗ ನಗು ಬಂದಂತೆ, ಅವ್ರು ನಿನ್ ಮೇಲೆ ಬಿದ್ದಾಗ ಮಗು ಬಂದಂತೆ, ಆ ತಾತ ನೋಡಿದ್ರೆ ಮಗು ಅಂತ ಏನೇನು ಹೇಳ್ತಿದಾರೆ. ಏನಜಿ ನಗು ಲಾಜಿಕ್ಕು? ನಾ ಅವನ್ ಮೇಲೆ ಬಿದ್ದೆ, ನಗು ಬಂತು. ಅವ್ನ್ ನನ್ ಮೇಲೆ ಬಿದ್ದ, ಮಗು ಬಂತು. ಏಯ್ ಓಲ್ಡ್ ಮಿಸ್ಸಿನು, ಆ ಮುದ್ಯನು ಅದನ್ನೇ ಹೇಳಿದ್ದು. ನೀವಿಬ್ರು ಒಬ್ರ ಮೇಲೆ ಒಬ್ರು ಬಿದ್ದು ಒದ್ದಾಡಿಬಿಟ್ಟು ಬೇರೆ ಏನಾರು ಇದ್ರೆ ಹೇಳಿ. ಹೆಂಗ್ ಜೋಕು? ಹೆಂಗಿದೆ ಜೋಕ? ನಗು ಬಂತು, ಮಗು ಬಂತು. ನಿಮ್ ತುಕಾಲಿ ಜೋಕ್ ಕೇಳಿ ನಮ್ ನಾಯಿಗೆ 7 ಬಂತು. ಇದಪ್ಪ ನನ್ನ ಇದಪ್ಪ. ಈ ಸಲ ಪಕ್ಕಾ ಶಿಕ್ಷಣ ಓಡಿಸ್ತಾರೆ, ಎಲ್ಲ ಹಾಕ್ಬಿಡೋಣ ಕಾಸು ಹಾಕು. ನಾನಲ್ಲಪ್ಪ, ನೀನ್ ಬೇಕಂದ್ರೆ ಆಡ್ಕೋ, ಶಿಕ್ಷಣ ಯಾವ್ದು ಓಡಿಸಲ್ಲ. ಸರಿ ಆಯ್ತು. ಅಯ್ಯೋ ಹೇಳಿಲ್ವಾ ಸೆಕ್ಷನ್ ಓಡಿಸ್ತಾರೆ ಅಂತ. ಈ ಸಲ ಹಾಕು ಮಚ್ಚ, ಪಕ್ಕ ಓಡಿಸ್ತಾರೆ ನೋಡು. ಈಗ ನಾನು ಇಲ್ಲಿಗೆ ಹಾಕ್ತೀನಪ್ಪ, ಫೋನಿಗೆ ನಾನು ಹಾಕ್ತೀನಪ್ಪ, ಫೋನಿಗೆ ನಾನೇ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಕೋಳಿ ಮೊಟ್ಟೆನ ಆಚೆಯಿಂದ ಒಡೆದ್ರೆ ಆಮ್ಲೆಟ್ ಆಗುತ್ತೆ, ಅದೇ ಮೊಟ್ಟೆ ಒಳಗಡೆಯಿಂದ ಒಡೆದ್ರೆ ಮರಿ ಆಚೆ ಬರುತ್ತೆ. आपका अंदर से लगना चाहिए क्या बनना है जिंदगी में. ಸೆಪ್ಟೆಂಬರ್ ಪ್ರದೀಪ್ ಈಶ್ವರ್ ಅಂತ ಚಿಕ್ಕಬಳ್ಳಾಪುರ MLA. ಓದಿದ ವಿಶ್ವವಿದ್ಯಾಲಯದ ಹೆಸರು ಬಡತನ, ಕಲಿತ ಗ್ರಾಜ್ಯುಯೇಷನ್ ಹೆಸರು ಅವಮಾನ, ನನ್ನ ಫ್ಯೂಚರ್ ಹೆಸರೇ ಕರ್ನಾಟಕದ ಪಾಲಿಟಿಕ್ಸ್. ಅಂಡ್ ಮೈ ಸೆಲ್ಫ್ ಪ್ರದೀಪ್ ಈಶ್ವರ್. ನನ್ ಮಕ್ಳನ್ನ 3ನವ್ರಿಗೆ ಇದೊಂದು ಡೈಲಾಗ್ ಬಿಟ್ಟು ಬೇರೆ ಬರೋದೇ ಇಲ್ಲ. ಏನಪ್ಪಾ ವಿಷಯ ಅಂದ್ರೆ, ನನ್ನ ಯಾರು ಕರ್ನಾಟಕ CM ಆಗ್ಬೋದು ಅಂತ ಕೇಳಿದೆ. ತುಂಬಾ ಜನ ಅಮ್ಕುಡುಮ್ಕು ನೆಕ್ಸ್ಟ್ CM ಆಗ್ಬೋದು ಅಂತ ಹೇಳಿದ್ರು. ಹಂಗೆಲ್ಲ ಏನ್ ಜಾಸ್ತಿ ಏನ್ ತುಂಬಾ ಜನ ಏನ್ ಹೇಳಿಲ್ಲ, ಎಲ್ಲರೂ ಡಿ ಬಾಸ್ ಅಂತ ಹಾಕೋರೆ ಕಮೆಂಟ್ ಸೆಕ್ಷನ್ ಅಲ್ಲಿ. ನಾನು ಓದ್ದೆ. ನಾನ್ CM ಆದ್ರೆ ಏನ್ ಮಾಡೋಣ ಅನ್ಕೊಂಡಿದೀನಿ ಗೊತ್ತಾ? CM ಆಗೋದಿರ್ಲಿ, ನಿನಗ್ ನಮ್ ನಾಡಗೀತೆ ಬರುತ್ತಾ? ಜಯ ಭಾರತ ಜನನೀಯ ತನುಜಾತೆ ಅಲ್ಲಿ ಸ್ಟೇಜ್ ಮೇಲೆ ಆಡಿಸ್ತಾರಪ್ಪ. ನೀನ್ ಅಲ್ಲಿ ಹೋಗ್ಬಿಟ್ಟು ಅಮುಕು ಡುಮುಕು ಅಮಾಲ್ ಡುಮಾಲ್ ಡಿಂಟಾಟ ಆರ್ಮಿ ತರ ಕಾಯ್ತೀನಿ ಅಂದ್ರೆ ಏನಿಲ್ಲ, ಪೊಲೀಸರು ಅಲ್ಲೇ ತಿಕ್ಲಾಟಿ ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್, ಫೋರ್ತ್ ಗೇರ್, ಫಿಫ್ತ್ ಗೇರ್ ಎಲ್ಲ ಹಾಕ್ಬಿಡ್ತಾರೆ. ನಮ್ಮ ಕನ್ನಡಿಗರಿಗೆ ಕೆಲಸ ಇಲ್ಲ, ಪ್ರತಿಯೊಂದು ನಮ್ಮ ಕನ್ನಡಿಗರಿಗೆ ಕೆಲಸ ಕೊಡ್ತೀನಿ. ಅಂಡ್ ರೈತರಿಗೆ ಬೆಳವಣಿಗೆಯಲ್ಲಿ ತುಂಬಾ ಮೋಸ ಆಗ್ತಿದೆ. ಫಸ್ಟ್ ಆಫ್ ಆಲ್ ನಾನು ನಿಂತ್ಕೊಳ್ಳೋದು ರೈತರ ಪರ. ಓಕೆ, ಕರೆಕ್ಟ್. ಇದೆರಡು ಒಳ್ಳೆ ಕಾನ್ಸೆಪ್ಟ್. ಡನ್. ನೆಕ್ಸ್ಟ್, ಕೂಲಿ ಕೆಲಸ ಮಾಡೋರಿಗೆ ನನ್ನ ಕಡೆಯಿಂದ 5,000 ಕಾಸನ್ನ ನಾನು ತಿಂಗಳು ಕೊಡೋಣ ಅನ್ಕೊಂಡಿದ್ದೀನಿ. ಅದೇ ನಿನ್ನ ಕಡೆಯಿಂದ ಅಲ್ಲ, ಸರ್ಕಾರದ ಖಜಾನೆಯಿಂದ ಕೊಡ್ತೀನಿ ಅಂತ ಹೇಳಿ. ಲೆವೆಲ್ ಬಿದ್ದಿರೋದು ನಿಜನಾ? ಏನಪ್ಪ ಏನಿದು? ಅದು ನೀವೇ ಬಿಟ್ಟಿರೋ, ನಾವೇನ್ ಹೇಳಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಮಾಡ್ಕೊಂಡು ಹೋಗ್ತಾ ಇದೀವಿ, ಯಾಕೆಂದ್ರೆ ಅವನು ತುಂಬಾ ಒಳ್ಳೆ ಹುಡುಗಾನೆ. ಕಣವ್ವ, ಬಾರಿ ಒಳ್ಳೆ ಹುಡುಗ. ಎಲ್ಲ ಅನುಮಾನ ಪಡ್ಕೊಂಡು ಈ ತರ ಎಲ್ಲ ಇದ್ ಮಾಡಿದ್ರೆ ನಾವ್ ಎಲ್ಲಿ ಹೋಗೋಣ? ಅವನು ತುಂಬಾ ಒಳ್ಳೆ ಹುಡುಗಾನೆ. ಸಹಿಸೋದು ಸಹಿಸಿ ಇಲ್ಲಿ ತಕ್ಕ ಓಕೆ, ಇಲ್ಲಿ ತಕ್ಕ ನಂಗೆ ಸಹಿಸಕ್ಕಾಗಲ್ಲ. ಈ ಅನುಮಾನ ಪಡೋ ಜೊತೆ ನಮ್ ಜೀವನ ಮಾಡಕ್ ಆಗಲ್ಲ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಹಲೋ,
ನಾನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಡಿಪಾರ್ಟ್ಮೆಂಟ್ ಸ್ಪೆಲ್ಲಿಂಗ್ ಹೇಳು. DEPARTMENT. ಸರ್ ಹೇಳಿ ಸರ್. ನಿನ್ ಬ್ಯಾಂಕ್ ಅಲ್ಲಿ 6 ಕೋಟಿ ಇದೆ ಅಂತೆ. ಹೌದಾ ಸರ್? ಸರ್ ಒಂದು ನಿಮಿಷ ಇರಿ ಸರ್, ನೋಡ್ತೀನಿ. ಸರ್ 150 ರೂಪಾಯಿ ಅಷ್ಟೇ ಸರ್ ಇರೋದು. ನಿತಿನ್ ಭಯ್ಯ, ಒಂದ್ 60 ರೂಪಾಯಿ ಇದ್ರೆ ಹಾಕ್ತೀರಾ ಭಯ್ಯ? ಚಿಕನ್ನೇ